ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ನಲ್ಲಿ ನಾವು ಡಾಕ್ಟರ್ GS ಶಿವರುದ್ರಪ್ಪನವರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವಕ್ಕೆ ಪಾತ್ರರಾಗಿ ಮಾತನಾಡುವಂತಹ ಅವರ ಲೇಖನದ ಭಾಗ ಎಂದೇ ಮಾನವತಾವಾದ ಎದುರಿಸುತ್ತಿರುವ ಬಿಕ್ಕಟ್ಟುಗಳು, ಈ ವಿಷಯಗಳಲ್ಲಿ ಮೊದಲನೇ ಭಾಗವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಕನ್ನಡ ನಾಡು ನುಡಿಯ ಬಗೆಗೆ, ಮತ್ತು ದಾವಣಗೆರೆ ಯಾಕೆ ತಮಗೆ ಬಹುಮುಖ್ಯ ಅಂತ ಅನಿಸುತ್ತೆ, ಇವೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈಗ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗ್ತೀವಿ. ನಾವು ನಮ್ಮ ಬದುಕು, ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿ ಮೊದಲಾದವುಗಳು ಈ ದೇಶವನ್ನು ಒಳಗೊಂಡಂತಹ ಜಗತ್ತು ಅತ್ಯಂತ ತಲ್ಲಣಗೊಳಿಸುವಂತಹ ಪಲ್ಲಟಗಳಿಗೆ ಒಳಗಾಗ್ತಾ ಇದೆ. ಒಂದು ಕಡೆ ಯಂತ್ರವಿಜ್ಞಾನ ಊಹಿಸಲಾಗದಂಥ ವೇಗದಲ್ಲಿ ಧಾವಿಸ್ತಾ ಇದ್ದರೂ ಅದಕ್ಕೆ ಸಮಾನಾಂತರವಾಗಿರುವಂತಹ ಬದುಕು ಇನ್ನು ದಾರಿದ್ರ್ಯ, ಅನಕ್ಷರತೆ ಮತ್ತು ಅವಿಚಾರಿಕತೆ, ನಂಬಿಕೆ, ನಡವಳಿಕೆಗಳಲ್ಲಿ ಕಟ್ಟುಕೊಂಡಿದೆ ಅಂಥೇಳಿ ಅವ್ರು ಹೇಳ್ತಾರೆ. ಅಂದರೆ ಒಂದು ಕಡೆಗೆ ಯಂತ್ರವಿಜ್ಞಾನ ಬಹಳ ವೇಗವಾಗಿ ಸಾಗ್ತಾ ಇದೆ, ಆದರೆ ಇನ್ನೊಂದು ಕಡೆಗೆ ನಮ್ಮಲ್ಲಿ ಇನ್ನೂ ದಾರಿದ್ರ್ಯ ಇದೆ, ಅನಕ್ಷರತೆ ಇದೆ, ಅವೈಚಾರಿಕತೆ ಇದೆ, ಮೌಢ್ಯಗಳು ತುಂಬಿಕೊಂಡಿದ್ದಾವೆ. ನಾವು ವಿಜ್ಞಾನದ ವೇಗದಲ್ಲಿ ವೈಚಾರಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಕಳವಳ ಇರೋದಂತೂ ಈ ಮಾತಿನಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ, ಈ ಮಾತಿನಲ್ಲಿ ನಮಗೆ ಅರ್ಥ ಆಗತ್ತೆ. ಜೊತೆಗೆ ನಮ್ಮ ಬದುಕು, ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿ ಎಲ್ಲವೂ ಕೂಡ ದೇಶವನ್ನು ಒಳಗೊಂಡಂಥ ಜಗತ್ತು ಎಲ್ಲವೂ ಕೂಡ ತಲ್ಲಣಗೊಳಿಸುವಂಥ ಅನೇಕ ಪಲ್ಲಟಗಳಿಗೆ ಒಳಗಾಗ್ತಾ ಇದೆ ಎನ್ನುವಂಥದ್ದು. ಆಧುನಿಕತೆ ಎನ್ನುವಂಥದ್ದು, ಆಧುನೀಕರಣ ಎನ್ನುವಂಥದ್ದು ಅನೇಕ ಅನಿರೀಕ್ಷಿತವಾದಂಥ ಫಲಿತಾಂಶಗಳನ್ನು ನೀಡ್ತಾ ಇವೆ ಎನ್ನುವಂಥದ್ದು, ಅದನ್ನೆಲ್ಲ ಅವರು ಗಮನಿಸ್ತಾ ಇದ್ದಾರೆ ಎನ್ನುವಂಥದ್ದು ಅವ್ರ ಮಾತಿನಲ್ಲಿ ಅರ್ಥ ಆಗುತ್ತೆ. ಮುಂದುವರೆದವರು ಮಾತನಾಡ್ತಾರೆ, ರಾಜಕೀಯ ಸಿದ್ಧಾಂತಗಳು ಯಾವುದೇ ಆಗಲಿ, ಅವುಗಳನ್ನು ಆಧರಿಸಿರುವಂಥ ಆಡಳಿತ ವ್ಯವಸ್ಥೆ ಯಾವುದೇ ಆಗಿರಲಿ, ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪೂರೈಸಲಿಕ್ಕೆ ಅವು ಅವಶ್ಯಕ ಆಗೋದಾದರೆ ಅವಶ್ಯಕ ಆಗದೇ ಇದ್ರೆ ಅಥವಾ ಅವುಗಳನ್ನು ಪೂರೈಸಲಿಕ್ಕೆ ಸರ್ಕಾರಗಳು ಅಶಕ್ತವಾಗೋದಾದರೆ ಅವುಗಳಿಂದ ಏನು ಪ್ರಯೋಜನ ಆಗುತ್ತೆ? ರಾಜಕೀಯ ಸಿದ್ಧಾಂತ ಯಾವುದಾದ್ರೂ ಆಗಿರಲಿ, ಆ ರಾಜಕೀಯ ಸಿದ್ಧಾಂತಕ್ಕೆ ಕಟ್ಟುಬಿದ್ದಿರುವಂಥ ಆಡಳಿತ ವ್ಯವಸ್ಥೆ ಯಾವುದೇ ಆಗಲಿ, ಅವಳು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನಂದರೆ ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕು. ಮನುಷ್ಯನ ಮೂಲಭೂತ ಅಗತ್ಯಗಳನ್ನೇ ಪೂರೈಸಲಿಲ್ಲ ಅಂದರೆ ಉದ್ಯೋಗವನ್ನು, ಆಶ್ರಯವನ್ನು, ಅಕ್ಷರವನ್ನು, ಕುಡಿಯುವ ನೀರನ್ನು, ಇಂತಹ ಆರೋಗ್ಯವನ್ನು, ಇಂಥ ಮೂಲಭೂತ ವಿಚಾರಗಳಿಂದಾವೆ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕೋದಿಕ್ಕೆ ಬೇಕಾಗುವಂಥದ್ದು. ಅವುಗಳನ್ನು ಅವನಿಗೆ ಪೂರೈಸಲಿಕ್ಕೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಇದೆ? ಯಾವ ಸಿದ್ಧಾಂತ ಕಟ್ಕೊಂಡು ಏನು ಪ್ರಯೋಜನ? ಮೂಲ ಬೇಕಾಗಿರೋದು ಹಸಿದವನಿಗೆ ಅನ್ನ ಕೊಡಬೇಕೆ ಹೊರತು ಸಿದ್ಧಾಂತ ಪ್ರವಚನ ಮಾಡೋದಲ್ಲ. ಅದನ್ನು ಇಲ್ಲಿ ಹೇಳ್ತಾರೋ. ಈ ಪ್ರಗತಿಪರ ಧೋರಣೆಗಳನ್ನು ಹೊಂದಿರುವವರ ಕುರಿತು ಕೂಡ ಮಾತಾಡ್ತಾರೆ. ಪ್ರಗತಿಪರ ಧೋರಣೆಗಳನ್ನು ಹೊಂದಿರುವವರ ದಿಗ್ಭ್ರಮೆ ಹಾಗೂ ನಿರಾಸೆಗಳ ನಡುವೆ ಎಲ್ಲಕ್ಕಿಂತ ಮುಖ್ಯವಾದ್ದು ಹಾಗೂ ನಮ್ಮನ್ನು ಒಡೆಯದ ಹಾಗೆ ಹಿಡಿದು ಕೂಡಿಸಬಹುದಾದ್ದು ಮಾನವತಾವಾದ ಒಂದೇ. ಇದು GSS ಅವರ ಮಹತ್ವಪೂರ್ಣವಾದಂತಹ ಮಾತು. ನಮಗೆಲ್ಲಕ್ಕಿಂತ ಬಹುಮುಖ್ಯವಾಗಿ ಬೇಕಾದ್ದು ಮಾನವತಾವಾದ. ಎಲ್ಲ ದಾರ್ಶನಿಕರು, ಸಂತರು, ಜ್ಞಾನಿಗಳು ಸತ್ಯವನ್ನು ಅರ್ಥ ಮಾಡಿಕೊಂಡವರು ಹೇಳ್ತಾ ಬಂದಿರೋದು ಅದನ್ನೇ. ಮನುಷ್ಯರಲ್ಲ ಒಂದೇ, ಎಲ್ಲ ಮನುಷ್ಯರನ್ನೂ ಸಮಾನವಾಗಿ ನಡೆಸ್ಕೊಳ್ಬೇಕು, ಸಮಾನವಾಗಿ ನೋಡಬೇಕು, ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು.
ನಮ್ಮನ್ನು ಒಡೆಯದ ಹಾಗೆ ಒಂದು ಮಾಡೋ ಅಗತ್ಯ ಇದೆ. ಆ ಒಂದು ಮಾಡೋದಕ್ಕೆ ಏನು ಬೇಕಾಗಿದೆ ಅಂದರೆ ಮಾನವತಾವಾದ. ಎಲ್ಲ ಮನುಷ್ಯರು ಸಮಾನರು. ಯಾವುದೇ ವರ್ಗ ತಾರತಮ್ಯ, ವರ್ಣ ತಾರತಮ್ಯ, ಜಾತಿ ತಾರತಮ್ಯ, ಈ ಯಾವ ತಾರತಮ್ಯಗಳು ಇಲ್ಲದೆ ಇರುವಂತಹ ಮನುಷ್ಯನನ್ನಾಗಿಯೇ ನೋಡುವಂತಹ, ತನ್ನ ಹಾಗೇನೆ ಇತರರು ಅಂತ ತಿಳಿಯುವಂತಹ ಒಂದು ಮಾನವತಾವಾದ ಬೇಕು. 10ನೇ ಶತಮಾನದಲ್ಲಿ ಪಂಪ ಹೇಳಿದ್ದು ಅದನ್ನೇ ಅಲ್ವೇ? ಮನುಷ್ಯ ಕುಲಂ ತಾನು ಒಂದೇ ಬಲಂ. ಮನುಷ್ಯ ಒಂದೇ ಅಲ್ವೇ? ಹಾಗಾಗಿ ಈ ರೀತಿಯ ಮನೋಭಾವ ನಮ್ಮಲ್ಲಿ ಬರಬೇಕು. ಇದಕ್ಕೆ ಒತ್ತು ಕೊಡ್ತಾರೆ. ಅವರ GSS ಅವರ ಎಲ್ಲ ಕವಿತಾ ಸಂಕಲನಗಳಲ್ಲಿ ಪ್ರಕಟವಾಗಿರುವಂಥ ಕವಿತೆಗಳಲ್ಲೂ ಕೂಡ ನಾವು ಅದನ್ನೇ ಕಾಣ್ತೇವೆ. ವೈಚಾರಿಕತೆಯನ್ನು ಕಾಣ್ತೇವೆ. ಎಲ್ಲಿ ನಾವು ವೈಚಾರಿಕರಾಗ್ತೀವೋ ಮಾನವೀಯತೆಗೆ ಹತ್ತಿರ ಆಗ್ತಾ ಹೋಗ್ತೀವಿ. ನಮ್ಮಲ್ಲಿ ಎಲ್ಲಿ ಮೌಢ್ಯಗಳು ತುಂಬಿಕೊಂಡಿರ್ತಾವೋ ನಾವು ಮಾನವತೆಯಿಂದ ದೂರ ಇರ್ತೇವೆ. ನೋಡಿ, ವೈಚಾರಿಕತೆಗೂ ಮಾನವೀಯತೆಗೂ ಎಷ್ಟು ಸಂಬಂಧ ಇದೆ ಅಲ್ಲ? ಹಾಗಾಗಿ ನಾವು ಮೌಢ್ಯವಾದಿಗಳಾಗಿ, ಮೂಲಭೂತವಾದಿಗಳಾಗಿ ಇರೋದಲ್ಲ. ಕಾಲದ ಜ್ಞಾನ, ಕಾಲದ ಸಂದರ್ಭ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪರಿವರ್ತನೆಗಳಾಗಬೇಕು. ಯಾವುದು ಸತ್ಯ, ಯಾವುದು ಸರಿಯಾದ್ದು, ಯಾವುದು ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗಬಲ್ಲದು, ಅದನ್ನು ನಾವು ಕೈ ಹಿಡಿಬೇಕಾಗತ್ತೆ. ಅದನ್ನು ಅನುಸರಿಸ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಅದನ್ನು ಜೀಸಸ್ ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಅಲ್ವಾ ಅವರು ಹೇಳಿದರು, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು. ಹೀಗೆ ಮನುಷ್ಯರನ್ನು ಒಟ್ಟುಗೂಡಿಸೋದು ಯಾವುದಾದ್ರು ಬೇಕು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ನಿಜವಾದ ದೈವ ಯಾವುದು? ನಮ್ಮೊಳಗಿರುವ ಪ್ರೀತಿ, ನಮ್ಮೊಳಗಿರುವ ಸ್ನೇಹ ಭಾವ. ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅವರು. ಅವರ ಸಾಹಿತ್ಯದಲ್ಲೂ ಕೂಡ ಅದಕ್ಕೆ ಪ್ರಾಶಸ್ತ್ಯ. ಮುಂದುವರೆದು ಮಾತನಾಡ್ತಾ ಹೇಳ್ತಾರೆ ಅವರು, ಒಂದು ದೇಶದ ನಿಜವಾದ ಸಂಪತ್ತು ಅಂದರೆ ಯಾವುದು ಎನ್ನುವಂಥ ಪ್ರಶ್ನೆಗೆ ಸುಪ್ರಸಿದ್ಧ ಇಂಗ್ಲಿಷ್ ಲೇಖಕನಾದಂತಹ ಜಾನ್ ರಸ್ಕಿನ್ನು ಹೀಗೆ ಹೇಳ್ತಾನೆ ಅಂತ ರಸ್ಕಿನ್ನ ಮಾತನ್ನು ನೆನಪಿಸ್ಕೊಳ್ತಾರೆ. ಒಂದು ದೇಶದ ಸಂಪತ್ತು ಎಂಬುದು ಅದು ಸಂಚಯಿಸಿಕೊಂಡ ಚಿನ್ನ ಬೆಳ್ಳಿಗಳಲ್ಲಿ ಇಲ್ಲ, ಅದು ಎಂಥ ವಜ್ರ ಸದೃಶ ವ್ಯಕ್ತಿತ್ವಗಳನ್ನು ಹೊಂದಿದೆ ಎನ್ನುವುದರಲ್ಲಿದೆ. ನೋಡಿ, ದೇಶ ಸಂಪತ್ತು ಖಜಾನೆಯಲ್ಲಿ ಎಷ್ಟು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇವೆಲ್ಲ ತುಂಬಿಕೊಂಡಿದೆ ಅನ್ನೋದರಲ್ಲಿಲ್ಲ. ಎಷ್ಟು ನೋಟುಗಳನ್ನು ನಾವು ಮುದ್ರಿಸ್ತೀವಿ ಅನ್ನೋದರಲ್ಲಿಲ್ಲ. ಎಂತಹ ಗಟ್ಟಿ ವ್ಯಕ್ತಿತ್ವದ, ಅತ್ಯುತ್ತಮ ವ್ಯಕ್ತಿತ್ವದ, ವಜ್ರ ಸದೃಶವಾದಂಥ ವ್ಯಕ್ತಿತ್ವಗಳನ್ನು ನಾವು ಹೊಂದಿದ್ದೀವಿ. ಅದರಲ್ಲಿ ಒಂದು ದೇಶದ ಸಂಪತ್ತಿರೋದು. ಆ ಮಾನವ ಸಂಪತ್ತೇನಿದೆ ಅದನ್ನು ಗಟ್ಟಿಗೊಳಿಸಬೇಕಾಗಿದೆ, ಅದನ್ನು ಸದೃಢಗೊಳಿಸಬೇಕಾಗಿದೆ, ಅದನ್ನು ಒಂದು ಬಂಡವಾಳವಾಗಿಸಬೇಕಾಗಿದೆ. ಹಾಗಾಗಿ ಮನುಷ್ಯನೇ ನಿಜವಾದ ಒಂದು ದೇಶದ ಸಂಪತ್ತು ಅನ್ನೋದನ್ನು ರಸ್ಕಿನ್ ಹೇಳ್ತಾನೆ. ಅದನ್ನೇ GSS ಕೂಡ ನೆನಪಿಸ್ಕೊಳ್ತಾರೆ. ಜೊತೆಗೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ, ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂತಹ ಒಂದು ಲಕ್ಷಣ ಕೃತಿ. ಆ ಕೃತಿಯಲ್ಲೂ ಕೂಡ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳು ಅದರಲ್ಲಿ ಪ್ರಕಟ ಆಗಿದ್ದಾವೆ. ಅಲ್ಲಿ ಕವಿರಾಜ ಮಾರ್ಗಕಾರ ತನ್ನ ಕೃತಿಯ ಕಂದಪದ್ಯವೊಂದರಲ್ಲಿ ಹೇಳುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಕಸವರಂ ಎಂಬುದು ನೆರೆ ಸೈರಿಸಲ್ ಆರ್ಪೊಡೆ ಪರ ವಿಚಾರ ಮುಮಂ ಪರಧರ್ಮ ಮುಮಂ. ಕಸವರ ಅಂದರೆ ಚಿನ್ನ. ಹಾಗಾದರೆ ಚಿನ್ನ ಅಂದರೆ ಏನು? ನೆರೆ ಸೈರಿಸಲಾರ್ಪೊಡೆ. ಸೈರಿಸು, ಸಹಿಸು. ಯಾವುದನ್ನು ಸಹಿಸೋದು? ಪರರ ವಿಚಾರಗಳನ್ನು, ಪರರ ಧರ್ಮವನ್ನು. ನೀನು ಪರರ ವಿಚಾರವನ್ನು, ಪರರ ಧರ್ಮವನ್ನು ಸ್ವೀಕರಿಸಬೇಕು ಅಂತ ಇಲ್ಲ.
ಸಹಿಸಬೇಕು. ಆ ಸಹಿಸುವಿಕೆ ಇದೆಯಲ್ಲ, ಆ ಸಹಿಷ್ಣುತೆ ಇದೆಯಲ್ಲ, ಅದು ಒಂದು ದೇಶದ ಒಂದು ಚಿನ್ನ ಅಂದರೆ ಪರರ ವಿಚಾರಗಳನ್ನು, ಪರರ ಧರ್ಮವನ್ನು ಸಹಿಸುವುದು, ಗೌರವಿಸುವುದು. ಹಾಗಾದರೆ ಮತಧರ್ಮಗಳ ಮೂಲಕವಾಗಿ ಉಂಟಾಗುವಂತಹ ಕೋಮು ಗಲಭೆಗಳಿದ್ದಾವೆ, ಅವು ಕಡಿಮೆ ಆಗ್ತವೆ. ಇಂಥ ಕೋಮು ಘರ್ಷಣೆಗಳು ಕಡಿಮೆಯಾದಾಗಲೇ ಅರಾಜಕತೆ ಸೃಷ್ಟಿಯಾಗಲ್ಲ, ಗಲಾಟೆ ಗದ್ದಲಗಳು ಸೃಷ್ಟಿಯಾಗಲ್ಲ, ಒಂದು ನೆಮ್ಮದಿಯ ಶಾಂತಿಯ ಜೀವನವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕವಿರಾಜ ಮಾರ್ಗಕಾರ ಹೇಳುವಂತಹ ಏನು ಮಾತಿದೆ, ಇದು ಕೇವಲ ಕನ್ನಡಿಗರಿಗೆ ಸೀಮಿತವಾದಂಥ ಮಾತಲ್ಲ, ವಿಶ್ವದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ಮಾತಿದು. ಚಿನ್ನ ಅಂದರೆ ಇದು ಮೌಲ್ಯಯುತವಾದದ್ದು, ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥದ್ದು. ಈ ವಿಚಾರ ನೋಡಿ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಲ್ಲಿ ಬರುವಂಥ ಈ ಮಾತು ಚಿನ್ನದಂಥ ಮಾತು, ನಿಜವಾದಂತಹ ಮಾನವೀಯತೆಯನ್ನೇ ಅರ್ಥೈಸುವಂಥ, ವ್ಯಾಖ್ಯಾನಿಸುವಂಥ ಒಂದು ಶ್ರೇಷ್ಠವಾದ ಅಪರೂಪದ ಮಾತು. ನಮ್ಮ ಭಾರತದ ರಾಜ್ಯಾಂಗದಲ್ಲಿ, ಸಂವಿಧಾನದಲ್ಲಿ ಯಾವ ಧಾರ್ಮಿಕ ನಿಲುವನ್ನು ಸೆಕ್ಯುಲರಿಸಮ್ ಅಂಥೇಳಿ, ಜಾತ್ಯತೀತತೆ ಅಂಥೇಳಿ ಘೋಷಿಸಲಾಗಿದೆಯೋ ಅದಕ್ಕೆ ಅತ್ಯಂತ ಸಂವಾದಿಯಾದಂತಹ ಮಾತು ಈ ಕವಿರಾಜ ಮಾರ್ಗಕಾರನ ಉಕ್ತಿಯಾಗಿದೆ ಅನ್ನೋದನ್ನು JSS ಹೇಳ್ತಾರೆ. ಅದರ ಅವಶ್ಯಕತೆಯನ್ನು, ಅದನ್ನು ಅರ್ಥ ಮಾಡಿಕೊಂಡು ಅನುಸರಿಸಬೇಕಾದದರ ಅನಿವಾರ್ಯತೆಯನ್ನು ಇಲ್ಲಿ ಒತ್ತಿ ಹೇಳ್ತಾ ಎಲ್ಲ ಸಾಹಿತ್ಯ ಪರಿಷತ್ನಲ್ಲಿ ನೆರೆದಿದ್ದಂಥ ಎಲ್ಲ ಜನರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಜಾತಿ ರಾಜಕಾರಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬೆಳೆಯಿಸುವ ಪಟ್ಟಭದ್ರ ಹಿತಾಸಕ್ತಿಗಳು, ಜನರ ಧಾರ್ಮಿಕ ಭಾವನೆಗಳನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸುವಂಥ ಪ್ರವೃತ್ತಿಗಳು, ಇಂಥವುಗಳಿಂದ ನಮ್ಮ ದೇಶದ ರಾಜಕೀಯದಲ್ಲಿ ಧಾರ್ಮಿಕ ಮೂಲಭೂತವಾದಿಗಳು ಪಡೆದುಕೊಳ್ತಾ ಇರುವಂಥ ಮೇಲುಗೈಯಿಂದ ಹುಟ್ಟಿಕೊಳ್ಳುವಂಥ ಮತೀಯ ಸಂಘರ್ಷ ಮೊದಲಾದವುಗಳು ದೇಶದ ಏಕತೆಗೆ ಹಾಗೂ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಿರುವುದಲ್ಲದೆ ಸಾಮಾಜಿಕ ಬದುಕನ್ನು ಒಡೆದು ಮಾನವೀಯ ಸಂಬಂಧಗಳನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿವೆ ಅಂಥೇಳಿ ಗಟ್ಟಿ ಧ್ವನಿಯಲ್ಲಿ ಅವರು ಹೇಳ್ತಾರೆ. ಈ ಜಾತಿ ರಾಜಕಾರಣ ಏನಿದೆ, ಇದು ತನ್ನ ಸ್ವಾರ್ಥಕ್ಕಾಗಿ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಬೆಳೆಸುತ್ತೆ. ಜನರ ಧಾರ್ಮಿಕ ಭಾವನೆಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸುವಂತಹ ಪ್ರವೃತ್ತಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ನಮ್ಮ ದೇಶದ ರಾಜಕೀಯದಲ್ಲಿ ಧಾರ್ಮಿಕ ಮೂಲಭೂತವಾದಿಗಳು ಮೇಲುಗೈಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾವಾಗ ಧಾರ್ಮಿಕ ಮೂಲಭೂತವಾದಿಗಳು ರಾಜಕೀಯದಲ್ಲಿ ಮೇಲುಗೈಯನ್ನು ಪಡ್ಕೊಳ್ತಾರೋ ಆಗ ಮತೀಯ ಸಂಘರ್ಷಗಳು ಉಂಟಾಗ್ತವೆ. ಈ ಮತೀಯ ಸಂಘರ್ಷಗಳು ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡ್ತವೆ. ಇದು ಸತ್ಯದ ಸಂಗತಿ. ನಾವಿದನ್ನು ವಾಸ್ತವದಲ್ಲಿ ಕಾಣ್ತಾ ಹೋಗ್ತೇವೆ. ಚಿಂಟು, ವಾಟ್ಯಾ ಏನು ಹೇಳು? ತೆಗಿಬೇಕಾ? ಪಾಸ್ ಕೊಟ್ಟಿದ್ದೀನೋ? ಟೈಮ್ ಎಷ್ಟು ಮಗ? ಬರ್ತೀಯಾ? ಮಾತಾಡ್ಬೇಡ. ಹಿಂಗ್ ಬಂದ ನಾ ಮಾತಾಡಿದ್ದು? ಇಲ್ಲ ಇಲ್ಲ, ಅದು ಬಂತೇನಾ? ಇರ್ಲಿ, ಅದೇನು ದೊಡ್ಡ ಸೈಡಿಗೆ ಸ್ವಲ್ಪ ಇದು ಮಾಡ್ಬೇಕು. ಹಂಗಾರೆ ಓಕೆ, ಸ್ಟಾರ್ಟ್ ಮಾಡ್ಲಾ? ಅನ್ಪಾಸ್ ಕೊಡ್ಲಾ? ಇವತ್ತದ ಯೋ ಹೀಗೆ ಮಾನವೀಯ ಸಂಬಂಧಗಳನ್ನು ಅಂಚಿಗೆ ತಂದು ನಿಲ್ಲಿಸುವಂತಹ ವಾತಾವರಣ ಇರಬಾರ್ದು ಅನ್ನೋದನ್ನು JSS ಅವರು ಹೇಳ್ತಾರೆ. ಮತಧರ್ಮ ಸಂಬಂಧಿಯಾದಂಥ ವಸ್ತುಗಳನ್ನು ಕುರಿತಂತಹ ಸಾಹಿತ್ಯ ನಿರ್ಮಿತಿಯನ್ನಾಗಲಿ, ಚರ್ಚೆಯನ್ನಾಗಲಿ, ವಿಮರ್ಶೆಯನ್ನಾಗಲಿ, ಸಂಶೋಧನೆಯನ್ನಾಗಲಿ ನಿರಾತಂಕವಾಗಿ ನಡೆಸೋದು ನಿಜವಾಗಿಯೂ ಕಷ್ಟ ಎನ್ನುವಂಥ ಒಂದು ಅನಾರೋಗ್ಯಕರವಾದಂಥ ಪರಿಸರ ನಿರ್ಮಾಣ ಆಗಿದೆ. ಸಾಹಿತ್ಯ ಎನ್ನುವುದು ತನ್ನ ಜಾತ್ಯತೀತ ಮಾನವಪರ ಧೋರಣೆಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಎನ್ನುವುದು ನಮ್ಮನ್ನು ಕಾಡುವಂಥ ಪ್ರಶ್ನೆ ಆಗಿದೆ ಅಂತೇಳಿ ಆ ಬಗೆಗೆ ಆತಂಕವನ್ನು ವ್ಯಕ್ತಪಡಿಸ್ತಾರೆ.
ಮತಧರ್ಮ ಸಂಬಂಧಿಯಾದಂಥ ವಸ್ತುಗಳನ್ನು ಇಟ್ಕೊಂಡು ಸಾಹಿತ್ಯವನ್ನು ನಿರ್ಮಿಸೋದು, ಅದರ ಬಗ್ಗೆ ಚರ್ಚೆ ಮಾಡೋದು, ಅದನ್ನು ವಿಮರ್ಶಿಸುವಂಥದ್ದು, ಅದರ ಬಗ್ಗೆ ಸಂಶೋಧನೆ ನಡೆಸೋದು, ಇವೆಲ್ಲ ಕಷ್ಟ ಎನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರಗಳನ್ನು ಮುಟ್ಟಿದ ತಕ್ಷಣವೇ, ಮತಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಟ್ಟಿದ ತಕ್ಷಣ ನಮ್ಮ ಧರ್ಮ, ನಮ್ಮ ಮತ, ನಮ್ಮ ಮತದ ಬಗ್ಗೆ ಹಾಗೆ ಹೇಳಲಾಗಿದೆ, ನಮ್ಮ ಧರ್ಮದ ಬಗ್ಗೆ ಹೀಗೆ ಹೇಳಲಾಗಿದೆ. ಹಾಗಾಗಿ ಅಲ್ಲಿ ಸಂಶೋಧನೆಯನ್ನು ಮಾಡೋದೇ ಕಷ್ಟ ಆಗುತ್ತೆ, ಅದನ್ನು ಚರ್ಚೆ ಮಾಡಿ ಒಡ್ಡೋದೇ ಕಷ್ಟ ಆಗುತ್ತೆ, ಚರ್ಚೆಗೆ ತಗೊಂಡ್ಬರೋದೇ ಕಷ್ಟ ಆಗುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶವನ್ನು ಒಬ್ಬ ಸಾಹಿತಿ ಎದುರಿಸಬೇಕಾಗಿದೆ ಎನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಒಂದು ಅನಾರೋಗ್ಯಕರವಾದಂಥ ಪರಿಸರ ನಿರ್ಮಾಣ ಆಗ್ತಾ ಇದೆ. ಅದನ್ನು ತಡೆಯಬೇಕಾದ ಜವಾಬ್ದಾರಿಯನ್ನು ಕೂಡ ಎಚ್ಚರಿಸ್ತಾರೆ. ಹಾಗೆಯೇ ನಮ್ಮ ಸಾಹಿತಿಗಳು, ಕಲಾವಿದರು ಮತ್ತು ಪ್ರಜ್ಞಾವಂತರು ಈ ವಿಭಜಕ ಶಕ್ತಿಗಳನ್ನು ದಿಟ್ಟತನದಿಂದ ಎದುರಿಸುವಂತಹ ವಿವೇಕ ಮತ್ತು ಔಚಿತ್ಯ ಪ್ರಜ್ಞೆಯನ್ನು ಜನಮನದಲ್ಲಿ ಜಾಗೃತಗೊಳಿಸುವಂತಹ ಹಾಗೂ ಅದಕ್ಕೆ ತಕ್ಕ ವೈಚಾರಿಕ ವಾತಾವರಣವನ್ನು ನಿರ್ಮಿಸುವ ಕಾರ್ಯದಲ್ಲಿ ತೊಡಗಬೇಕಾಗಿರುವ ಅಗತ್ಯವನ್ನು ಮಂದಟ್ಟು ಮಾಡೋದನ್ನು GSS ಈ ಭಾಷಣದಲ್ಲಿ ಮರೆಯೋದಿಲ್ಲ. ಅಂದರೆ ಕಲಾವಿದರು, ಸಾಹಿತಿಗಳು, ಪ್ರಜ್ಞಾವಂತರು ನಮ್ಮ ನಾಡನ್ನು ಮತಧರ್ಮದ ಆಧಾರದ ಮೇಲೆ, ಕೋಮು ವಿಚಾರಗಳ ಆಧಾರದ ಮೇಲೆ ಏನು ವಿಭಜಿಸುತ್ತಾರೆ ಅಥವಾ ವಿಭಜಿಸುವಂಥ ಶಕ್ತಿಗಳಿಂತವೆ, ಇಂತಹ ಶಕ್ತಿಗಳನ್ನು ಗಟ್ಟಿತನದಿಂದ ಎದುರಿಸುವಂತಹ ಒಂದು ವಿವೇಕವನ್ನು ಮತ್ತು ಔಚಿತ್ಯದ ಪ್ರಜ್ಞೆಯನ್ನು ಕನ್ನಡ ನಾಡಿನ ಜನರಲ್ಲಿ, ಅವರ ಮನಸ್ಸಿನಲ್ಲಿ ಜಾಗೃತಗೊಳಿಸಬೇಕಾಗಿದೆ. ಕನ್ನಡಿಗರ ಮನಸ್ಸಿನಲ್ಲಿ ಒಂದು ವೈಚಾರಿಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ಸಾಹಿತಿಗಳು, ಕಲಾವಿದರು, ಪ್ರಜ್ಞಾವಂತರು ತೊಡಗಬೇಕು ಅನ್ನೋದನ್ನು ಹೇಳ್ತಾರೆ. ಈ ಹೃದಯ ದಾರಿದ್ರ್ಯ, ಅವೈಚಾರಿಕತೆ, ಅನಕ್ಷರತೆ, ಅಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ಇವು ನಮ್ಮ ಬದುಕನ್ನು ಗುತ್ತಿಗೆ ಹಿಡ್ಕೊಂಡ್ಬಿಟ್ಟಿವೆ. ಹೃದಯ ದಾರಿದ್ರ್ಯ ಅಂದರೆ ಕರುಣೆ, ದಯೆ, ಮಮತೆ, ಅನುಕಂಪೆ, ಸಹಾನುಭೂತಿ, ಅನುಭೂತಿ ಇಂತಹ ಮೌಲ್ಯಯುತವಾದಂತಹ ಭಾವನೆಗಳೇನಿದ್ದಾವೆ, ವಿಚಾರಗಳಿದ್ದಾವೆ, ಇವುಗಳಿಂದ ನಮ್ಮ ಕನ್ನಡದ ಜನ ದೂರವಾಗಬಾರ್ದು. ಅವರ ಹೃದಯ ದರಿದ್ರವಾಗಬಾರ್ದು. ಹೃದಯ ಶ್ರೀಮಂತಿಕೆ ಅನ್ನೋದಿರಬೇಕು. ಬಡವನಿಗೆ ಕೊಡುವ, ಹಂಚಿ ತಿನ್ನುವ ದೊಡ್ಡ ಮನಸ್ಸಿರಬೇಕು. ಅಂತಹ ಮನಸ್ಸು ಇದ್ದಾಗ ಮಾತ್ರ ಹೃದಯದ ದಾರಿದ್ರ್ಯ ಅವರಿಂದ ದೂರ ಹೋಗೋದಕ್ಕೆ ಸಾಧ್ಯ. ಆರ್ಥಿಕ ದಾರಿದ್ರ್ಯ ಇರಲಿ, ಆದರೆ ಹೃದಯದ ದಾರಿದ್ರ್ಯ ಇರಬಾರ್ದು. ವಚನಕಾರ ಹೇಳೋ ಹಾಗೆ, ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವೆಲ್ಲವನ್ನು, ಕೋಳಿಯೊಂದು ಕುಟುಕ ಕಂಡರೆ ಕರೆಯದೇ ತನ್ನ ಕುಲವೆಲ್ಲವನ್ನು ಅನ್ನೋ ಹಾಗೆ ಕರೆದು ಹಂಚಿ ತಿನ್ನುವ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಅಂಥ ಹೃದಯ ಶ್ರೀಮಂತಿಕೆ ನಮ್ಮದಾಗಬೇಕು. ಮೌಢ್ಯಗಳು, ಮೂಢನಂಬಿಕೆಗಳು, ಮೌಢ್ಯದ ಆಚರಣೆಗಳು, ಮಾಟ, ಮಂತ್ರ, ವಾಮಾಚಾರ ಮತ್ತು ಅವೈಚಾರಿಕತೆ ಮತ್ತು ಇನ್ನು ಎಷ್ಟೋ ಜನ ಭಾರತ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಸಾಕ್ಷರರಾಗೋದಕ್ಕೆ ಸಾಧ್ಯ ಆಗದೆ ಇರೋದು, ಜನರಲ್ಲಿ ಅಪ್ರಾಮಾಣಿಕತೆ ಇರೋದು, ಅಧಿಕಾರಶಾಹಿಗಳಲ್ಲಿ, ರಾಜಕಾರಣಿಗಳಲ್ಲಿ, ಜನರ ಸೇವೆಯನ್ನು ಮಾಡುವಂತಹ ನೌಕರರಲ್ಲಿ ಭ್ರಷ್ಟಾಚಾರ ಇರೋದು, ಲಂಚಗುಳಿಕತನ ಇರೋದು, ಇವೆಲ್ಲ ನಮಗೊಂಥರ ಗುತ್ತಿಗೆ ಹಿಡ್ಕೊಂಡ್ಬಿಟ್ಟಿವೆ. ಆದರೆ ಅವುಗಳಿಂದ ನಾವು ಆದಷ್ಟು ಬೇಗ ದೂರ ಬರಬೇಕು, ಅವುಗಳಿಂದ ನಮ್ಮನ್ನು ನಾವು ಬಿಡುಗಡೆಗೊಳಿಸ್ಕೊಳ್ಬೇಕು ಎನ್ನುವಂತಹ ಹಂಬಲ ಇವರ ಲೇಖನದಲ್ಲಿದೆ, ಭಾಷಣದಲ್ಲಿದೆ. ಯಾವುದೇ ಮಹಾಕ್ರಾಂತಿಯ ನಂತರ ಅಭಿವೃದ್ಧಿಯ ಹಾದಿಗೆ ಬರಬೇಕೆಂದು ಯೋಚಿಸುವ ಯಾವುದೇ ರಾಷ್ಟ್ರ ಮೊದಲು ಮಾಡಬೇಕಾದ ಕೆಲಸ ಏನಂದರೆ ತನ್ನ ಜನರನ್ನು ಅಕ್ಷರಸ್ಥರನ್ನಾಗಿ ಮಾಡೋದು ಮತ್ತು ಶ್ರೀಸಾಮಾನ್ಯನ ವಾಸ್ತವದ ಬದುಕನ್ನು ಸುಧಾರಿಸೋದು. ಯಾವುದೇ ರಾಷ್ಟ್ರ ಇರಲಿ,
ತನ್ನ ಒಂದು ಕ್ರಾಂತಿಯ ನಂತರ ತಾನು ಅಭಿವೃದ್ಧಿಗೆ ಬರಬೇಕು ಅಂದರೆ ಫಸ್ಟ್ ಆ ಕೆಲಸ ಮಾಡಬೇಕು. ಏನು? ಜನರನ್ನು ಅಕ್ಷರಸ್ಥರನ್ನಾಗಿ ಮಾಡಬೇಕು. ಅದರ ಆದ್ಯ ಕೆಲಸ ಅದು. ಮತ್ತು ಒಬ್ಬ ಸಾಮಾನ್ಯನ ಶ್ರೀಸಾಮಾನ್ಯನ ಬದುಕನ್ನು ಸುಧಾರಿಸಬೇಕು. ನೋಡಿ, ಎರಡನೇ ಮಹಾಯುದ್ಧದ ನಂತರ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿದ್ದಂಥ ಜಪಾನ್ ಮಾಡಿದ ಕೆಲಸ, ರಷ್ಯಾದ ಮಹಾಕ್ರಾಂತಿಯ ನಂತರ ರಷ್ಯಾ ರಾಷ್ಟ್ರ ಮಾಡಿರುವಂತಹ ಕೆಲಸ ಈ ಸ್ವರೂಪದ್ದೇ. ಜನರಿಗೆ ಅಕ್ಷರವನ್ನು ಕೊಟ್ಟದ್ದು ಮತ್ತು ಅವರ ಬದುಕನ್ನು ಸುಧಾರಿಸಲಿಕ್ಕೆ ಕಾರ್ಯಪ್ರವೃತ್ತವಾದದ್ದು. ಅದರಿಂದಾಗಿ ಆ ರಾಷ್ಟ್ರಗಳು ಅದಷ್ಟು ಬೇಗನೆ ಆ ಎಲ್ಲ ಸಂಕಷ್ಟಗಳನ್ನು ಮೀರಿ ಅಭಿವೃದ್ಧಿಯ ಪಥದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅದು ನಮ್ಮ ದೇಶದಲ್ಲಿ ಆಗಬೇಕು, ನಮ್ಮ ನಾಡಿನಲ್ಲೂ ಆಗಬೇಕು ಎನ್ನುವಂಥದ್ದು GSS ಅವರ ಒಂದು ಕಳಕಳಿ. ಭಾರತ ಸ್ವಾತಂತ್ರ್ಯ ಬಂದ ತಕ್ಷಣ ಸಾಕ್ಷರತಾ ಆಂದೋಲನ ಪ್ರಾರಂಭಿಸುವುದರ ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಭಾರತ ಸ್ವಾತಂತ್ರ್ಯ ಬಂದ ತಕ್ಷಣವೇ ಸಾಕ್ಷರತಾ ಆಂದೋಲನಗಳನ್ನು ಪ್ರಾರಂಭಿಸಬೇಕಿತ್ತು, ಆದರೆ ಆಗ ಪ್ರಾರಂಭಿಸಿರಲಿಲ್ಲ ಎನ್ನುವಂಥದ್ದು. ಹಾಗೆ ಪರಿಸರದ ಬಗೆಗೆ ನಮ್ಮ ಗಮನವನ್ನು ಸೆಳೀತಾರೆ GSS. ಈ ಯಂತ್ರ ನಾಗರಿಕತೆಯ ಕಾರಣದಿಂದ ಪರಿಸರ ಇವತ್ತು ಹಾಳಾಗ್ತಾ ಇರೋದ್ರ ಬಗ್ಗೆ ನಮ್ಮ ಗಮನ ಸೆಳೀತಾರೆ. ಅಂದರೆ ನಾವೆಲ್ಲ ಗಮನ ಹರಿಸಬೇಕಾಗಿದೆ. ಈ ಕಾರ್ಖಾನೆಗಳು ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಬಳಸೋದ್ರ ಮೂಲಕವಾಗಿ, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಅವುಗಳಿಂದ ಹೊರಬರುವಂತಹ ತ್ಯಾಜ್ಯಗಳು ಅವೆಲ್ಲ ಗಾಳಿಯನ್ನು, ನೀರನ್ನು, ಪರಿಸರವನ್ನು ಸೇರೋದ್ರ ಮೂಲಕವಾಗಿ ನಮ್ಮ ಪರಿಸರ ತನ್ನ ಸೌಂದರ್ಯವನ್ನು ಕಳ್ಕೊಳ್ತಾ ಇದೆ, ತನ್ನ ಶುದ್ಧತೆಯನ್ನು ಕಳ್ಕೊಳ್ತಾ ಇದೆ. ಹಾಗೆ ನಾವು ಪರಿಸರವನ್ನು ಹಾಳು ಮಾಡಬಾರ್ದು. ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರಕ್ಕೆ ಮಾರಕವಾಗದ ಹಾಗೆ ನಾವು ನಮ್ಮ ಅಭಿವೃದ್ಧಿಯನ್ನು ಸಾಧಿಸಬೇಕು. ಯಾಕೆಂದರೆ ಅದು ನಮ್ಮ ತಲೆಮಾರಿಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರಿಗೂ ಕೂಡ ನಾವು ಅದನ್ನು ಹಾಗೆ ಶುದ್ಧವಾಗಿ ಉಳಿಸಬೇಕಾದಂಥ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಆ ಹೊಣೆಗಾರಿಕೆಯನ್ನು ನಾವೆಲ್ಲ ನಿರ್ವಹಿಸಬೇಕು ಅನ್ನೋದನ್ನು ಹೇಳ್ತಾರೆ. ಮಹತ್ತಾದಂತಹ ವೈಜ್ಞಾನಿಕ ಸಂಶೋಧನೆಗಳು ಜನಸಾಮಾನ್ಯರ ದೈನಂದಿನ ಅಗತ್ಯವನ್ನೇನೂ ಪೂರೈಸಲು ನೆರವಾಗಲಿಲ್ಲ. ಅಂದರೆ ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದಾವೆ, ಹೊಸ ಹೊಸ ತಂತ್ರಜ್ಞಾನವನ್ನು ನಾವೇನು ಬಳಸ್ತೀವಿ, ಇದು ಸಾಮಾನ್ಯ ಜನರ ಅಥವಾ ಜನಸಾಮಾನ್ಯರ ದೈನಂದಿನ ಅಗತ್ಯವನ್ನು ಪೂರೈಸಲಿಕ್ಕೆ ಸಹಾಯಕ್ಕೆ ಬಂದಿಲ್ಲ ಎನ್ನುವಂಥ ಒಂದು ಕೊರಗು GSS ಅವರಲ್ಲಿದೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆಗಳನ್ನು ಕಟ್ಟೋದು ಹೇಗೆ ಅನ್ನೋದನ್ನು ತಲೆ ಇಡಲು ಸರಿಯಾದ ನೆಲೆಯಿಲ್ಲದ ಅಸಂಖ್ಯಾತರ ಈ ದೇಶದಲ್ಲಿ ಯಾರೂ ತೋರಿಸ್ಕೊಡ್ಲಿಲ್ಲ. ಎಷ್ಟೋ ಜನ ಮನೆಗಳಿಲ್ಲದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮೋರಿಗಳಲ್ಲಿ ಜೀವನ ಕಳೆಯೋರಿದ್ದಾರೆ. ಸಣ್ಣ ಸಣ್ಣ ಟೆಂಟ್ಗಳನ್ನು ಹಾಕ್ಕೊಂಡು, ಸಣ್ಣ ಸಣ್ಣ ಗುಡಿಸಲುಗಳನ್ನು ಹಾಕ್ಕೊಂಡು, ಎಲ್ಲೋ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಜೀವನ ಸಾಗಿಸುವಂಥವರಿದ್ದಾರೆ. ಅಂಥವರಿಗೆ ಕಡಿಮೆ ಖರ್ಚಿನಲ್ಲಿ ಆಶ್ರಯವನ್ನು, ಒಂದು ಮನೆಯನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನಮ್ಮ ತಂತ್ರಜ್ಞಾನ, ನಮ್ಮ ವೈಜ್ಞಾನಿಕ ಸಂಶೋಧನೆಗಳು, ತಾಂತ್ರಿಕ ಸಂಶೋಧನೆಗಳು ತೋರಿಸ್ಕೊಡ್ಬೇಕು. ಆಗ ಮಾತ್ರ ಅವು ಸಾರ್ಥಕ ಆಗ್ತವೆ. ಜನಸಾಮಾನ್ಯನನ್ನು ಸುಧಾರಿಸೋದಕ್ಕೆ ಅವನ ನೆರವಿಗೆ ಬಾರದೇ ಇರತಕ್ಕಂತಹ ಈ ಸಂಶೋಧನೆಗಳಿಂದ ಏನು ಪ್ರಯೋಜನ? ನಮ್ಮಲ್ಲಿರುವ ಒಬ್ಬ ಬಡವನನ್ನಾಗಿ ಇಟ್ಟು ನಾವು ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲೇ ಅಧ್ಯಯನ ಮಾಡ್ತೀವಿ, ಚಂದ್ರನ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿ ಬರ್ತೀವಿ, ಅಲ್ಲೇ ಅಧ್ಯಯನ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ. ಏನು ಫಲ ಅದರಿಂದ? ಅಲ್ವಾ? ಇಲ್ಲಿರುವ ಜನರನ್ನು ಸುಧಾರಿಸಬೇಕು, ಅವರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಬೇಕಾಗತ್ತೆ. ಅದನ್ನು ಮಾಡದೆ ಮಂಗಳ ಗ್ರಹಕ್ಕೆ ಹಾರಿದರೆ, ಚಂದ್ರನಲ್ಲಿ ಹಾರಿದರೆ ಏನು ಪ್ರಯೋಜನ ಇದೆ ಅನ್ನೋದು ಅವರ ಮಾತಿನ ಅರ್ಥ. ನಾವು ಅನೇಕ ಯಂತ್ರಗಳನ್ನು, ತಂತ್ರಜ್ಞಾನವನ್ನು ಆಮದು ಮಾಡಿಕೊಂಡ್ವಿ. ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು, ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕವಾಗಿ ಅಂತಾರಾಷ್ಟ್ರೀಯವಾದಂಥ ಸ್ಪರ್ಧೆಯಲ್ಲಿ ನಾವು ತೊಡಗಿಬಿಟ್ಟಿದ್ದೀವಿ. ಆದರೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಉಡಾಯಿಸಿದೆವು. ಆದರೆ ಅನಕ್ಷರತೆ ಹಾಗೂ ಬಡತನ ಮಾತ್ರ ಕಡಿಮೆ ಆಗಲಿಲ್ಲ. ಅಂದರೆ ನಮ್ಮ ಆದ್ಯತೆ ಯಾವುದಿರಬೇಕು? ಅನಕ್ಷರತೆ ಮತ್ತು ಬಡತನದಂತಹ ಮೂಲಭೂತ ಸಮಸ್ಯೆಗಳನ್ನೇ ಪರಿಹಾರ ಮಾಡಿಕೊಳ್ಳದೇನೆ
ನಾವು ದೊಡ್ಡ ದೊಡ್ಡ ಕಾರ್ಖಾನೆ ಕೈಗಾರಿಕೆಗಳನ್ನು ಸ್ಥಾಪಿಸೋದ್ರಿಂದ, ಬರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆಗೆ ತೊಡಗೋದ್ರಿಂದ, ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬಾಹ್ಯಾಕಾಶದಲ್ಲಿ ನಾವು ಉಪಗ್ರಹ ಉಡಾಯಿಸೋದ್ರಿಂದ ಅಂತ ಮಹತ್ತರವಾದದ್ದೇನಿದೆ. ನಾವಿಲ್ಲಿ ಮೊದಲು ಆದ್ಯತೆ ಕೊಡಬೇಕಾದ್ದು ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕೆ, ಬಡತನವನ್ನು ಜನರಿಂದ ದೂರ ಮಾಡೋದಕ್ಕೆ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆಯೇ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕಲ್ಪನೆಗಳನ್ನು, ವಿಚಾರಗಳನ್ನು ನಿರಾಕರಿಸಿದ ಪರಿಣಾಮದಿಂದ ಈ ದೇಶ ತೆರಬೇಕಾದ ಬೆಲೆ ಅಪಾರವಾಗಿದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಗಳಿದ್ದಾವೆ, ಅವರ ವಿಚಾರಗಳಿದ್ದಾವೆ, ಅವುಗಳನ್ನು ನಾವು ನಿರಾಕರಿಸಿಬಿಟ್ವಿ. ಅವುಗಳಿಗೆ ನಾವು ಮಹತ್ವವನ್ನು ಕೊಟ್ಟು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಅವರ ಆ ಕಲ್ಪನೆಗಳನ್ನು ಕಾರ್ಯಗತಗೊಳಿಸಿದ್ದೇ ಆಗಿದರೆ ಇನ್ನೂ ಭಾರತದ ಸ್ಥಿತಿಗತಿ ಬೇರೆಯದ್ದೇ ಆಗಿರ್ತಾ ಇತ್ತು. ಸಮುದಾಯದ ಹಿತಾಸಕ್ತಿಗೆ ಅಗತ್ಯವಾದಂಥ ಆಧುನಿಕ ಪ್ರಗತಿಯನ್ನು, ಪರಿಸರ ಸಂರಕ್ಷಣೆಯ ಕಾರ್ಯವನ್ನು ಪರಸ್ಪರ ವಿರೋಧವಿಲ್ಲದೆ ನಿರ್ವಹಿಸುವುದು ಹೇಗೆ ಎನ್ನುವಂತಹ ಸಮಸ್ಯೆಗಳು ಮಾನವತಾವಾದಿಗಳು ಈ ದಿನ ಎದುರಿಸಬೇಕಾದಂಥ ಸವಾಲುಗಳಾಗಿದ್ದಾವೆ ಅಂತಲೂ ಕೂಡ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಮುಂದುವರೆದು ನಮ್ಮ ದೇಶದ ಯುವಶಕ್ತಿಯು ಅಸ್ವಸ್ಥವಾಗಿರುವಂತೆ ತೋರೋದ್ರ ಬಗ್ಗೆ ಖೇದವನ್ನು ವ್ಯಕ್ತಪಡಿಸಿ ಅದಕ್ಕೆ ಕಾರಣಗಳನ್ನು ಕೂಡ ಗುರುತಿಸ್ತಾರೆ. ಒಂದು ದೇಶದ ನಿಜವಾದ ಸಂಪತ್ತು ಯಾರು ಅಂದರೆ ಆ ದೇಶದ ಯುವಶಕ್ತಿ. ಯುವಶಕ್ತಿ ಹೇಗಿರುತ್ತೋ ದೇಶ ಹಾಗೆ ಇರುತ್ತೆ. ಯುವಶಕ್ತಿ ಶಕ್ತಿಯನ್ನು ಪಡ್ಕೊಂಡಿರಬೇಕು. ಅವರು ದುರ್ಬಲರಾಗಿದ್ದರೆ, ಒಂದು ಶಕ್ತಿಯಾಗಿ ಮಾರ್ಪಡದೇ ಇದ್ದರೆ, ಅಸ್ವಸ್ಥರ ಹಾಗೆ ಇದ್ದರೆ ಆ ದೇಶವೂ ಕೂಡ ಅಸ್ವಸ್ಥವಾಗೇ ಇರುತ್ತೆ. ಹಾಗಾಗಿ ಯುವಶಕ್ತಿ ಅನ್ನೋದು ಆ ದೇಶದ ಒಂದು ಕನ್ನಡಿ ಇದ್ದ ಹಾಗೆ. ಅವ್ರ ಮೂಲಕವೇ ಆ ದೇಶವನ್ನು ಅಳತೆ ಮಾಡ್ತಾರೆ. ಆದರೆ ನಮ್ಮ ದೇಶದ ಯುವಶಕ್ತಿ ಅಸ್ವಸ್ಥವಾಗಿರುವಂಥ ಹಾಗೆ ಕಾಣಿಸೋದಕ್ಕೆ ಏನೇನು ಕಾರಣಗಳು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಯುವಶಕ್ತಿಗೆ ದೊರೆತಂತಹ ಮಾರ್ಗದರ್ಶಕ ಸತ್ವಗಳಾಗಲಿ, ನಿರ್ದಿಷ್ಟವಾದ ಹಾಗೂ ದೊಡ್ಡ ಗುರಿಯಾಗಲಿ, ನಿಜವಾದ ಮೌಲ್ಯ ಪ್ರಜ್ಞೆಯಿಂದ ಗಟ್ಟಿಗೊಳ್ಳಬಹುದಾದ ವ್ಯಕ್ತಿತ್ವ ಆಗಲಿ ಈ ದಿನ ಇಲ್ಲದೆ ಇರೋದು ಅವರ ಇಂದಿನ ಅಸ್ವಸ್ಥತೆಗೆ ಕಾರಣ ಅಂಥೇಳಿ ಕಾರಣವನ್ನು ತೋರಿಸ್ತಾರೆ, ಹೇಳ್ತಾರೆ. ಅಂದರೆ ಒಂದು ಯುವಶಕ್ತಿಗೆ ಮಾರ್ಗದರ್ಶಕ ಸತ್ವ ಸಿಗಬೇಕು. ನೋಡಿ, ಸ್ವಾತಂತ್ರ್ಯ ಹೋರಾಟದೆಲ್ಲ ಯುವಕರು ಭಾಗಿಯಾಗಿದ್ದರು ಆ ಕಾಲಘಟ್ಟದಲ್ಲಿ. ಆದರೆ ಅವರಿಗೆ ಅಂಥ ಒಂದು ಮಾರ್ಗದರ್ಶನ ಸಿಗ್ತಾ ಇತ್ತು. ಆಮೇಲೆ ಯುವಕರಿಗೆ ದೊಡ್ಡ ದೊಡ್ಡ ಗುರಿಗಳಿರಬೇಕು. ಅವರು ನಿಜವಾದಂತಹ ಮೌಲ್ಯಗಳನ್ನು ಹೊಂದಿರಬೇಕು, ಪ್ರಜ್ಞೆಯನ್ನು ಹೊಂದಿರಬೇಕು. ಅಂತಹ ಮೌಲ್ಯ ಪ್ರಜ್ಞೆಯಿಂದ ಗಟ್ಟಿಗೊಳ್ಳಬಹುದಂಥ ವ್ಯಕ್ತಿತ್ವ ಅವ್ರದ್ದು ಆಗಬೇಕು. ಹಾಗೆ ಅವರನ್ನು ರೂಪಿಸೋದಕ್ಕೆ ಬೇಕಾಗುವಂಥ ಮಾರ್ಗದರ್ಶಕ ಶಕ್ತಿಗಳು ಸತ್ವಯುತವಾಗಿ ಇರಬೇಕಾಗತ್ತೆ. ಆದರೆ ಇವತ್ತು ಅದರ ಕೊರತೆ ಇದೆ ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಈ ಯುವಶಕ್ತಿ ಎನ್ನುವುದು ಹಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈಯೊಳಗಿನ ಸ್ಫೋಟಕ ಸಾಮಗ್ರಿಯ ಹಾಗೆ ಆಗಾಗ ಬಳಕೆ ಆಗ್ತಾ ಇರೋದೇನಿದೆ ಅದು ದುರದೃಷ್ಟದ ಸಂಗತಿಯಾಗಿದೆ ಅಂತೇಳಿ ಹೇಳ್ತಾರೆ. ಅಂದರೆ ಯುವಶಕ್ತಿ ಮತಧರ್ಮಗಳ ಭಾವನಾತ್ಮಕ ವಿಚಾರಗಳನ್ನು ಇಟ್ಟುಕೊಂಡು ಇವರನ್ನ ಬಲಿಪಶುವಾಗಿಸುವಂತಹ ಹುನ್ನಾರಗಳೇನು ನಡೀತಾ ಇದ್ದಾವೆ, ಅವರ ದಿಕ್ಕು ತಪ್ಪಿಸುವಂತಹ ಕೆಲಸಗಳೇನು ನಡೀತಾ ಇದ್ದಾವೆ, ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ತಮ್ಮ ಕೈಯೊಳಗಿನ ಸ್ಫೋಟಕ ಸಾಮಗ್ರಿಯ ಹಾಗೆ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇದು ದುರದೃಷ್ಟದ ಸಂಗತಿ. ಇದರಿಂದ ಹೊರಗೆ ಬರಬೇಕು ನಮ್ಮ ಯುವಕರು. ಹಾಗಾಗಿ ನಮ್ಮ ಯುವಕರಲ್ಲಿ ಇಂತಹ ಪಟ್ಟಭದ್ರ ಹಿತಾಸಕ್ತಿಗಳ ಕೈಯೊಳಗಿನ ಸ್ಫೋಟಕ ಆಗದ ಹಾಗೆ ಅವರನ್ನು ಹೇಗೆ ಎಚ್ಚರಿಸಬೇಕು ಅನ್ನೋದು ಮುಖ್ಯವಾದಂತಹ ವಿಚಾರವಾಗಿದೆ. ಗೋ ಹಾಗೆಯೇ ನಮ್ಮ ಯುವಕರು ಅಥವಾ ಈ ದೇಶದ ಯುವಶಕ್ತಿ ನಿಶ್ಚಿತವಾದಂಥ ಒಂದು ಪ್ರಜ್ಞೆಯಲ್ಲಿ ಬೇರೂರದೇ ಇರಲಿಕ್ಕೆ
ಈ ದೇಶದ ಪರಂಪರೆಗೆ, ಈ ದೇಶದ ಚರಿತ್ರೆಗೆ, ಸಾಹಿತ್ಯ ಮತ್ತು ಕಲೆಗಳಿಗೆ, ಹಾಗೆ ವರ್ತಮಾನದ ನಿಜವಾದ ವಾಸ್ತವಗಳಿಗೆ ನೇರವಾಗಿ ಸಂಬಂಧಿಸಿಕೊಳ್ಳದೇ ಇರುವಂತಹ ಒಂದು ಪರಕೀಯ ಸ್ಥಿತಿಯಲ್ಲಿರೋದೇ ಕಾರಣ ಆಗಿದೆ. ಅವರು ನಿಜವಾದ ವಾಸ್ತವಗಳಿಗೆ ಸಂಬಂಧವನ್ನು ಇಟ್ಕೊಳ್ಬೇಕಾಗತ್ತೆ. ವರ್ತಮಾನದ ಜೊತೆಯಲ್ಲಿ ಪ್ರತಿಸ್ಪಂದನೆ ಅಥವಾ ಸ್ಪಂದನೆಯನ್ನು ನೀಡಬೇಕಾಗುತ್ತೆ. ಈ ದೇಶದ ಸಾಹಿತ್ಯ ಮತ್ತು ಕಲೆಗಳಿಗೆ, ಈ ದೇಶದ ಪರಂಪರೆ, ಚರಿತ್ರೆಗೆ ಅವರು ಬೆರಿಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಅವರ ಪ್ರಜ್ಞೆ ಇವುಗಳ ಜೊತೆಯಲ್ಲಿ ಬೆರೀತಾ ಇಲ್ಲ. ಅದಕ್ಕಾಗಿ ಅವರು ಪರಕೀಯ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಯುವಶಕ್ತಿ ಅಸ್ವಸ್ಥವಾಗಿದೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಶಿಕ್ಷಣ ಕ್ರಮದ ಬಗ್ಗೆ ಮಾತನಾಡ್ತಾ GSS ಅವರು, ಈ ಪ್ರಸ್ತುತ ಶಿಕ್ಷಣ ಕ್ರಮ ಅನ್ನೋದು ಯುವ ಶಕ್ತಿಗೆ ಈ ಬಗೆಯ ಪ್ರಜ್ಞೆಯನ್ನು ಸಮರ್ಥವಾಗಿ ಉಂಟು ಮಾಡುವಷ್ಟು ನವೀಕರಣಗೊಂಡಿಲ್ಲ. ನಮ್ಮ ಯುವಕರಲ್ಲಿ ಸಾಹಿತ್ಯ ಮತ್ತು ಕಲೆಗಳಿಗೆ, ನಮ್ಮ ಪರಂಪರೆಗೆ, ಚರಿತ್ರೆಗೆ, ವಾಸ್ತವಗಳಿಗೆ, ವರ್ತಮಾನಕ್ಕೆ ಅವರು ನೇರವಾಗಿ ಸಂಬಂಧಿಸಿಕೊಳ್ಬೇಕು. ಆದರೆ ಸಂಬಂಧಿಸಿಕೊಳ್ಳುವುದಕ್ಕೆ ಬೇಕಾಗುವಂತಹ ಪ್ರಜ್ಞೆಯನ್ನು ಸಮರ್ಥವಾಗಿ ಉಂಟು ಮಾಡುವಷ್ಟು ನಮ್ಮ ಶಿಕ್ಷಣ ಕ್ರಮ ಹೊಸ ರೀತಿಯಲ್ಲಿ ರೂಪುಗೊಂಡಿಲ್ಲ. ಹಳೆಯ ಶಿಕ್ಷಣದ ಕ್ರಮವೇ ಮುಂದುವರ್ಕೊಂಡು ಬರ್ತಾ ಇದೆ. ಅದು ಬದಲಾಗಬೇಕು. ಕೇವಲ ವಿಷಯಜ್ಞಾನಗಳನ್ನ ತಲೆಗೆ ತುರುಕುವಷ್ಟೇ ಅದರ ಕೆಲಸ ಆಗ್ಬಿಟ್ಟಿದೆ. ವಿಷಯಗಳನ್ನು, ಮಾಹಿತಿಯನ್ನು ಒಂದಷ್ಟು ತಲೆಗೆ ತುರುಕೋದು, ಅಂತಹ ಶಿಕ್ಷಣ ಕ್ರಮ ನಮ್ಮದಾಗಿದೆ. ಆದರೆ ನಿಜವಾದ ವೈಜ್ಞಾನಿಕ ವಿಚಾರ ಬುದ್ಧಿಯನ್ನಾಗಲಿ, ಮೌಲ್ಯನಿಷ್ಠೆಯನ್ನಾಗಲಿ ಪ್ರಚೋದಿಸುವಂತಹ ದಿಕ್ಕಿನಲ್ಲಿ ನಮ್ಮ ಶಿಕ್ಷಣ ಕ್ರಮ ಸಫಲವಾಗಬೇಕು. ವೈಜ್ಞಾನಿಕ ವಿಚಾರ ಬುದ್ಧಿಯನ್ನು ಯುವಕರಲ್ಲಿ ತರಬೇಕು. ಮೌಲ್ಯಗಳ ಬಗ್ಗೆ ಅವರಲ್ಲಿ ನಿಷ್ಠೆ ಉಂಟು ಮಾಡಬೇಕು. ಹಾಗಾಗಿ ನಮ್ಮ ಶಿಕ್ಷಣ ಕ್ರಮ ನವೀನ ರೂಪವನ್ನು ತಾಳಬೇಕು, ಅದು ನವೀಕರಣಗೊಳ್ಳಬೇಕು ಅನ್ನೋದನ್ನು ಹೇಳ್ತಾರೆ. ಮುಂದುವರೆದು ಮಾತನಾಡ್ತಾ, ಯಾವುದು ಸಾಮಾಜಿಕ ಪ್ರಜ್ಞೆಯನ್ನ, ವೈಚಾರಿಕತೆಯನ್ನ, ಸೇವಾ ಮನೋಭಾವವನ್ನು ಎಚ್ಚರಿಸೋದ್ರ ಮೂಲಕ ಯುವಕರನ್ನ ನಿಜವಾದ ಹೃದಯವಂತ ಮನುಷ್ಯರನ್ನಾಗಿ ಮಾಡುವುದಿಲ್ಲವೋ ಅಂತಹ ಶಿಕ್ಷಣದಿಂದ ಏನು ಪ್ರಯೋಜನ ಇದೆ ಅಂತೇಳಿ ಪ್ರಸ್ತುತ ಶಿಕ್ಷಣ ಕ್ರಮವನ್ನು ಪ್ರಶ್ನೆ ಮಾಡ್ತಾರೆ. ನಮ್ಮ ಶಿಕ್ಷಣ ಕ್ರಮ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಬೇಕು, ವೈಚಾರಿಕತೆಯನ್ನು ಉಂಟು ಮಾಡಬೇಕು, ಸೇವಾ ಮನೋಭಾವವನ್ನು ಅವರಲ್ಲಿ ತರಬೇಕು. ಅದು ಜೊತೆಗೆ ಹೃದಯವಂತ ಮನುಷ್ಯರನ್ನಾಗಿ ಮಾಡಬೇಕು ಯುವಕರನ್ನ. ಇಂತಹ ಆಸಕ್ತಿಗಳಿಲ್ಲದೆ ಇರುವ, ಇಂತಹ ಆಶಯಗಳು ಇಲ್ಲದೇ ಇರತಕ್ಕಂಥ ಶಿಕ್ಷಣದಿಂದ ಏನು ಪ್ರಯೋಜನ ಇದೆ? ಹಾಗಾಗಿ ನಮ್ಮ ಯುವಕರನ್ನು ನಾವು ಇವತ್ತು ಅಸ್ವಸ್ಥರ ಹಾಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರೋದು. ಅದರಿಂದ ನಾವು ಹೊರಗೆ ಬರಬೇಕು ಅಂದರೆ ನಮ್ಮ ಶಿಕ್ಷಣದಲ್ಲಿ ಆದಷ್ಟು ಬದಲಾವಣೆಗಳು ಆಗಬೇಕು ಶಿಕ್ಷಣ ಕ್ರಮದಲ್ಲಿ ಅನ್ನೋದನ್ನು ಹೇಳ್ತಾರೆ. ಶಿಕ್ಷಣವನ್ನು ಪಡೆದವರು ತಮ್ಮ ಬದುಕಿನ ಹಾಗೂ ಸಮಯದ ಒಂದಷ್ಟು ಭಾಗವನ್ನು ನಮ್ಮ ಯುವಕರು ಅವರವರು ಹುಟ್ಟಿ ಬೆಳೆದು ಬಂದ ಗ್ರಾಮಗಳ ನಿರಕ್ಷರರು, ದರಿದ್ರರು, ಅನೇಕ ಬಗೆಯ ಅವೈಚಾರಿಕ ಸಂಗತಿಗಳಿಗೆ ಹಾಗೂ ನಂಬಿಕೆಗಳಿಗೆ ಜೋತು ಬಿದ್ದವರು ಆದ ತಮ್ಮ ಜನದ ಒಳಿತಿಗೆ ಮೀಸಲಿರಿಸುವುದಾದರೆ ಅದಕ್ಕಿಂತ ಮಹತ್ತಾದ ಸಾಧನೆ ಬೇರೊಂದು ಇರಲಾರದು ಅಂಥೇಳಿ ಹೇಳ್ತಾರೆ. ಅಂದರೆ ಶಿಕ್ಷಣವನ್ನು ಪಡೆದಂಥವರು ತಮ್ಮ ಬದುಕಿನ ಸಮಯದ ಒಂದಷ್ಟು ಭಾಗವನ್ನು ನಮ್ಮ ಯುವಕರಿಗಾಗಿ, ಅವರು ಹುಟ್ಟಿ ಬೆಳೆದು ಬಂದಂತಹ ಗ್ರಾಮಗಳಲ್ಲಿರುವಂತಹ ನಿರಕ್ಷರರಿಗೆ, ದರಿದ್ರರಿಗೆ ಮತ್ತು ಅವೈಚಾರಿಕ ಸಂಗತಿಗಳಿಗೆ ಹಾಗೂ ನಂಬಿಕೆಗಳಿಗೆ ಜೋತು ಬಿದ್ದವರು ಆದಂಥ ತಮ್ಮ ಜನರ ಒಳಿತಿಗಾಗಿ ಮೀಸಲಿರಿಸಬೇಕು. ನಿರಕ್ಷರರಿಗೆ ಅಕ್ಷರವನ್ನು ಕಲಿಸೋದಕ್ಕೆ, ದಾರಿದ್ರ್ಯದಿಂದ ಹೊರಗೆ ತರೋದಕ್ಕೆ, ಅವೈಚಾರಿಕರಲ್ಲಿ ವೈಚಾರಿಕತೆಯನ್ನು ಮೂಡಿಸೋದಕ್ಕೆ, ಅನೇಕ ಮೂಢನಂಬಿಕೆಗಳಿಗೆ ಜೋತು ಬಿದ್ದವರನ್ನ ಮೌಢ್ಯಗಳಿಂದ ಹೊರಗೆ ತರೋದಕ್ಕೆ ಶಿಕ್ಷಣವನ್ನು ಪಡೆದಂಥವರು ಒಂದಷ್ಟು ಸಮಯವನ್ನು ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಬದುಕಿನ ಒಂದಷ್ಟು ಭಾಗವನ್ನು ಅವರಿಗಾಗಿ ಮೀಸಲಿರಿಸಬೇಕಾಗತ್ತೆ. ಕೇವಲ ನಾನು ಮಾತ್ರ ವೈಚಾರಿಕನಾದರೆ ಸಾಲದು,
ನನ್ನ ಜೊತೆ ಇರುವವರನ್ನೂ ಕೂಡ ವೈಚಾರಿಕರನ್ನಾಗಿ ಮಾಡಬೇಕು. ನಾನೊಬ್ಬ ಸಾಕ್ಷರನಾದರೆ ಸಾಲದು, ನನ್ನ ಜೊತೆ ಇರುವವರನ್ನು, ಸುತ್ತಮುತ್ತ ಇರುವವರನ್ನು ಕೂಡ ನಾನು ಸಾಕ್ಷರರನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ಕಾಳಜಿ ಇರಬೇಕು. ಆ ಮೂಲಕವಾಗಿ ನಮ್ಮ ಸಮಾಜವನ್ನು, ಯುವಕರನ್ನು ಶಕ್ತಿಯುತವಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವುದನ್ನು ತಮ್ಮ ಭಾಷಣದಲ್ಲಿ GSS ಅವರು ಪ್ರಸ್ತಾಪಿಸ್ತಾರೆ. ಹೀಗೆ ಅನೇಕ ವಿಚಾರಗಳ ಕುರಿತು ಅವರು ನಾಡಿನ ಜನರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸೆಷನ್ನಲ್ಲಿ ನೋಡೋಣ. ಧನ್ಯವಾದಗಳು.